ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೀತಾ ಇದೆ. ಅದರ ಮಿಲಿಟರಿ ವಿಷಯದಲ್ಲಿ ಯಾರು ಯಾರಿಗಿಂತ ಬಲಿಷ್ಠವಾಗಿದೆ ಅಂತ ನೋಡೋಣ. ರಾಜ ಮತ್ತು ಭಿಕ್ಷಕರ ನಡುವಿಗೆ ಎಂದು ಹೋಲಿಕೆ ಮಾಡೋಕ್ಕಾಗಲ್ಲ, ಆದ್ರೂ ಪ್ರಯತ್ನ ಮಾಡೋಣ. ಪಾಕಿಸ್ತಾನದ ಡಿಫೆನ್ಸ್ ಬಜೆಟ್ 7.6 ಬಿಲಿಯನ್ ಆಗಿದೆ. ಭಾರತದ ಡಿಫೆನ್ಸ್ ಬಜೆಟ್ 79 ಬಿಲಿಯನ್ ಆಗಿದೆ. ನಾವು ಅವರಿಗಿಂತ 10 ಪಟ್ಟು ಹೆಚ್ಚಿದೀವಿ. ಪಾಕಿಸ್ತಾನದ ಗ್ಲೋಬಲ್ ಆರ್ಮಿ 12ನೇ ಸ್ಥಾನದಲ್ಲಿದ್ದೇವೆ, ನಾವು 4ನೇ ಸ್ಥಾನದಲ್ಲಿದ್ವಿ. ಪಾಕಿಸ್ತಾನದ ಆಕ್ಟಿವ್ ಮಿಲಿಟರಿ ಜನ 6.5 ಲಕ್ಷ ಜನ ಇದ್ದಾರೆ. ನಮ್ಮ ಸೈನಿಕರು 14,600 ಲಕ್ಷ ಇದ್ದಾರೆ. ನಮ್ಮ ಒಬ್ಬ ಸೈನಿಕ ಅವರನ್ನು 10 ಸೈನಿಕರನ್ನು ಹೊಡಿಬಹುದು. ಅವರ ಬಳಿ 2,627 ಟ್ಯಾಂಕರ್ ಇದ್ದಾವೆ, ನಮ್ಮಲ್ಲಿ 4,200 ಟ್ಯಾಂಕರ್ಗಳಿದ್ದಾವೆ. ಅವರ ಬಳಿ 1,399 ಮಿಲಿಟರಿ ವಿಮಾನಗಳಿದೆ, ನಮ್ಮಲ್ಲಿ 2,229 ಮಿಲಿಟರಿ ವಿಮಾನಗಳಿದೆ. ಅವರ ಬಳಿ ಇರುವ ವಿಮಾನಗಳು ಕಸದ ಬುಟ್ಟಿ ಅಂತಿವೆ. ಅವರು ಕೆಲವು ಚೀನಾದಿಂದ ಸಾಲ ಪಡೆದು, ಇನ್ನೂ ಕೆಲವುಗಳು ಅಮೆರಿಕಾಯಿಂದ ಬೇಡ್ಕೊಂಡು ತಂದಿದ್ದಾರೆ. ನಮ್ಮಲ್ಲಿ ರೆಫೇಲ್ ಇದೆ, ಅವರ ಬಳಿ 373 ಹೆಲಿಕಾಪ್ಟರ್ ಇದೆ, ನಮ್ಮಲ್ಲಿ 899 ಹೆಲಿಕಾಪ್ಟರ್ಗಳಿದ್ದಾವೆ. ಅವರ ಬಳಿ 121 ನೆವಲ್ ವೆಸಲ್ಸ್ ಇದಾವೆ, ನಮ್ಮಲ್ಲಿ 299 ಇವೆ. ಅವರಲ್ಲಿ 8 ಸಬ್ಮೆರೈನ್ಸ್ ಇದಾವೆ, ನಮ್ಮಲ್ಲಿ 18 ಸಬ್ಮೆರೈನ್ಸ್ ಇದಾವೆ. ನಾವು ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಇದ್ದೀವಿ, ಆದ್ರೆ ಪಾಕಿಸ್ತಾನ ಒಂದು ಕ್ಷೇತ್ರದಲ್ಲಿ ಮುಂದೆ ಇದೆ. ಪ್ರೊಫೆಷನಲ್ ಆಗಿ ಎಲ್ಲಾ ದೇಶಗಳ ಹತ್ರ ಭಿಕ್ಷೆ ಬೇಡೋದ್ರಲ್ಲಿ. ಅವರೇನಾದ್ರೂ ನಮ್ಮ ಮೇಲೆ ಯುದ್ಧ ಮಾಡಿದ್ರೆ ನಾವು ಅವ್ರನ್ನ ಸೆಕೆಂಡ್ಸ್ ಅಲ್ಲಿ ಸೋಲಿಸಬಹುದು.